ಮತ್ತೊಮ್ಮೆ ಗಣಿಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ರಮ ಗಣಿಗಾರಿಕೆಯಿಂದ ಯಾರೆಲ್ಲರಿಗೆ ಗ್ರಹಚಾರ ಕಾದಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗಾಗಲೇ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಜಾತಕವನ್ನ ಸಮಗ್ರವಾಗಿ ಪರಿಶೀಲಿಸಿ ನೋಡಿದ್ವಿ, ಎಲ್ಲರ ಅಭಿಪ್ರಾಯವನ್ನ ಕೂಡ ಕೇಳಿದ್ವಿ. ಆದರೆ BS ಯಡಿಯೂರಪ್ಪರ ನಂತರ ಬರೋದು ಪಕ್ಷ, ಇಷ್ಟೊಂದು ಪಕ್ಷದ ಇಮೇಜ್ಗೆ ಧಕ್ಕೆ ಆಗ್ತಿರೋದಾದ್ರೂ ಯಾಕೆ? ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿ ಬಿಜೆಪಿ ಅಧಿಕಾರಕ್ಕೇನೋ ಬಂತು, ಆದರೆ ಹಸನ್ಮುಖಿ ಸದಾನಂದ ಗೌಡರ ನಿರ್ಗಮನದ ನಂತರ ಬಂದದ್ದೇ ಖಡಕ್ KS ಈಶ್ವರಪ್ಪ ಅವರು. ಹಾಗಾದ್ರೆ ಈಶ್ವರಪ್ಪ ಅವರ ಭವಿಷ್ಯ ಹೇಗಿದೆ, ಈಗ ಅವರ ಟೈಮ್ ಹೇಗಿದೆ, ಅವರ ಜಾತಕ ಹೇಗಿದೆ ಅನ್ನೋದನ್ನ ನೋಡೋಣ. ಈಶ್ವರಪ್ಪ ಅವರ ಡೇಟ್ ಆಫ್ ಬರ್ತ್ 10/7/1948, 10/7/1948. ಹಾಗಾದ್ರೆ ಈಶ್ವರಪ್ಪ ಅವರಿಂದ ಯಾರಿಗಾದ್ರೂ ಲಾಭ ಆಗಲಿದೆಯಾ? ಅವರ ಒಂದು ಟೈಮ್ ಹೇಗಿದೆ ಈಗ? ಅವರಿಂದ ಬೇರೆಯವರಿಗೆ ಯಾರ ಸ್ಥಾನಕ್ಕೆ ಲಾಭ ಅಥವಾ ನಷ್ಟ ಆಗೋದಿದೆಯಾ? ದೇವೇಶ್ವರ ಖಂಡಿತ ಒಳ್ಳೆ ಪ್ರಶ್ನೆನೇ ನೀವು ಮಾಡಿದ್ರ. ಇವರು ಹುಟ್ಟಿರ್ತಕ್ಕಂಥ ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಇವರು ಜನ್ಮವಾಗಿದೆ. ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಈಗ ಪ್ರಸ್ತುತಕ್ಕೆ ಅವ್ರು ಹುಟ್ಟಿರ್ತಕ್ಕಂಥ ಲಗ್ನವೂ ಸಿಂಹ ಲಗ್ನನೇ. ಅವ್ರು ನೋಡಿಕ್ಕೂ ಸಿಂಹ ರೂಪ ಗರ್ಜನೆ ಮಾತಾಡೋದು ಎಲ್ಲ ವಿಧಾನ ಅನಿಸುತ್ತೆ. ಮತ್ತು ಧೈರ್ಯ ಜಾಸ್ತಿ ಆ ಮನುಷ್ಯನಿಗೂ ಅಂತಲೂ ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಈಗ ಪ್ರಸ್ತುತಕ್ಕೆ ಅವ್ರು ನಡೀತಕ್ಕಂಥ ದಶೆ ಬಂದು ಗುರುದಶೆ. ಈ ಗುರುದಶೆ ಪ್ರಾರಂಭ ಆಗಿ 1.5 ವರ್ಷ ಆಯಿತು. ಈ ಗುರುದಶೆ ಪ್ರಾರಂಭ ಆಗಿದ್ದೇ ಈ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಅನಾನುಕೂಲಗಳು ಜಾಸ್ತಿ ಆಯಿತು ಅಂತಲೂ ಹೇಳ್ಬೋದು. ಯಾಕೆ ಅಂತಂದಾಗ ಒಂದು ಸಾಧಾರಣವಾಗಿ ಒಂದು ನುಡಿತಾ ಇರಬೇಕಾದ್ರೆ ಜೊತೆಯಲ್ಲಿ ಏನು ಒಂದು ಈಗ ನಾವು ಹೇಳ್ತೀವಿ ಸವಾಸ ಸೇರಿ ಸನ್ಯಾಸಿ ಕೆಟ್ಟ ಅಂತ, ಈ ವೈಬ್ರೇಷನ್ಸ್, ಇದು ವಿಜ್ಞಾನ ರೂಪದಲ್ಲಿ ವೈಬ್ರೇಷನ್ಸ್, ಒಬ್ಬೊಬ್ರಿಗೆ ಒಂದು ಹಾರ ಇರುತ್ತೆ, ಆ ಹಾರ ಮುಖಾಂತರ ಎಲ್ಲರಿಗೂ ಆ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಅಂತ. ಈಗ ಈ ಒಂದು ಪಕ್ಷದಲ್ಲಿ ಇವ್ರಿಗೂ ಒಂದು ಸಮಯ ಸರಿ ಇಲ್ಲದ ಕಾರಣ ಇವರ ಒಂದು ಪಕ್ಷದ ಒಂದು ಅಧ್ಯಕ್ಷರಾಗಿರ್ಬೋದು ಅಥವಾ ಯಾವುದೋ ಒಂದು ರಾಜ ಅಂತಾನೆ ಹೇಳ್ಬೋದು, ಅವರ ಒಂದು ಸಮಯ ಸರಿ ಇಲ್ಲ ಅಂತಂದಾಗ ಪ್ರಜೆಗಳಿಗೂ ಸರಿ ಇರಲ್ಲ, ಸುತ್ತಮುತ್ತಲು ಇರ್ತಕ್ಕಂಥ ಜನಗಳು. ಅದರಲ್ಲಿ ಒಬ್ಬ ವ್ಯಕ್ತಿದ ಏನಾದ್ರೂ ಸ್ವಲ್ಪ ಚೆನ್ನಾಗಿದ್ರೆ ಆ ಒಂದು ದಶಗಳ ಅನುಸಾರ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಇರುತ್ತೆ ಅಂತ ಹೇಳ್ಬೋದು. ಈಗ ಪ್ರಸ್ತುತ ಸಂದರ್ಭದಲ್ಲಿ ನಾವು ನೋಡಿದಾಗ ಗುರುದಶೆ ಅಷ್ಟು ಉತ್ತಮವಿಲ್ಲ ಅವ್ರಿಗೆ ಅಂತಾನು ಹೇಳ್ಬೋದು. ಮತ್ತೆ ಗುರುದಶೆಯಿಂದ ಇವ್ರಿಗೂ ಸಹ ಯಡಿಯೂರಪ್ಪನವರ ಜಾತಕಕ್ಕೂ ಅಲ್ಲಿ ಸ್ವಲ್ಪ ಮಲಿನ ಉಂಟು ಮಾಡ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಹೌದು, ಕರೆಕ್ಟ್ ವಾದ ಮಾತು. ಆದ್ರಿಂದ ಈಗ ಇವು ಗುರುದಶೆ ಮುಕ್ತಾಯ ಆಗೋ ತನಕ ಇವ್ರಿಗೆ ಅಷ್ಟೊಂದು ಸರಿ ಇಲ್ಲ ಅಂತಾನೆ ಹೇಳ್ಬೋದು. ಗುರುದಶೆ ಇವರಿಗೆ ಸ್ವಲ್ಪ ಎಡವಟ್ಟನ್ನು ಉಂಟು ಮಾಡತಕ್ಕಂಥ ದಶೆ ಅಂತಾನೆ ಹೇಳ್ಬೋದು. ಈಗ ರಾಜಕೀಯದಲ್ಲೂ ಅನೇಕ ಎಡವಟ್ಟುಗಳು ಇದರಿಂದನೂ ಉದ್ಭವ ಆಗುತ್ತೆ. ಆದ್ರೆ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಒಂದು ಎಡವಟ್ಟು ಅಂದಾಗ ಅದಕ್ಕೊಂದು ದಾರಿ ಇರುತ್ತೆ. ಈಗ ನೋಡಿ, ಹಳೆ ಕಾಲದಲ್ಲಿ ಹೋದಾಗ ಒಂದು ಭೃಂಗ ಯಾವುದೋ ಒಂದು ಮಹರ್ಷಿ ಭಗವಂತನಿಗೆ ಶಾಪ ಇಡ್ತಾ ಇದ್ದ. ಶಾಪ ಇಟ್ರೆ ಹಿಂದೆ ವಿಮೋಚನೆ ಹೇಳ್ತಾ ಇದ್ದು. ಈಗ ನೋಡಿ, ಆಗ್ಲೇ ಯಡಿಯೂರಪ್ಪ ನೀವು ಮಾತಾಡಿದ್ರಿ ಎಂತ 7 ದಿನಗಳು ಆಯ್ತು ಅಂತ. ನೋಡಿ, ಅವ್ರ ಒಂದು ಚಂಡಿ ಯಾಗವನ್ನ ಮಾಡಿಸಿದ್ರು. ನಮ್ಗೆ ಗೊತ್ತಿದೆ, ಚಂಡಿ ಒಲೆದ ಯಡಿಯೂರಪ್ಪ ಅಂತ. ಈ ರೀತಿ ಚಂಡಿ ಯಾಗವನ್ನ ಮಾಡಿಸಿದಕ್ಕೋಸ್ಕರ ಆದ್ರೂ 7 ದಿನ ಆಯ್ತು ಅಂತ ನಾವ್ ಈಗಲೂ ವಾದ ಮಾಡಬಹುದು. ಮತ್ತೆ ಅವರು ಕೂತ್ಕೊಂಡ್ರು. ಮತ್ತೆ ಈ ರೀತಿ ಯಾವುದೇ ಒಂದು ದೋಷ ಅನ್ನೋದು ಇದ್ದಾಗ ಅವ್ರ ಗುರುಗಳು ಅವಾಗಲೇ ಹೇಳಿದ ಹಾಗೆ ಯಾವುದೋ ಒಂದು ದೋಷ ಇದ್ದಾಗ ಅದನ್ನ ಪರಿವರ್ತನೆ ಮಾಡ್ಕೊಂಡು ಮುನ್ನುಗ್ಗಲಿಕ್ಕೆ ಹಲವಾರು ದಾರಿಗಳಿದೆ ಅಂತ. ಈ ರೀತಿ ಈ ಜಾತಕದಲ್ಲೂ ಈ ದೋಷವನ್ನ ಕಂಡಿಡಿದು ಅದನ್ನ ಪರಿಹಾರ ಮಾಡ್ಕೊಳ್ಳೋದ್ರೆ ಖಂಡಿತವಾಗಿ ಇದನ್ನ ಉಳಿಸ್ಕೋಬಹುದು ಅಂತ ನಾನು ಹೇಳ್ಬೋದು. ಓಕೆ, ಆರ್ಯವರ್ಧನ್ ಅವರೇ ನೀವೇನ್ ಹೇಳ್ತೀರಿ? 10/7/1948 ಸಂಖ್ಯೆಗಳು ಏನ್ ಹೇಳ್ತಾ ಇದೆ? ಇವ್ರ ಸಂಖ್ಯೆ ತುಂಬಾ ಚೆನ್ನಾಗಿದೆ. ನಾನು ಹೇಳಿದ್ದೆ ಮೊನ್ನೆ ಕೂಡ 10ನೇ ತಾರೀಕು ಕೊಟ್ಟರೆ ಮಿನಿಸ್ಟರ್ ಆಗ್ತಾರೆ 7ನೇ ತಿಂಗಳಲ್ಲಿ ಅಂತ. ಹಾಗೇನೆ ಇವ್ರದ್ದು ಎಲ್ಲ ಡೇಟ್ ಆಫ್ ಬರ್ತನ್ನ ಕೂಡಿದರೆ 30 ಬರುತ್ತೆ, 30 ಬರುತ್ತೆ. ಮತ್ತು ಇದೇ ವರ್ಷ ಅವ್ರದ್ದು ಡೇಟ್ ಆಫ್ ಬರ್ತನ್ನ ಲೆಕ್ಕ ಹಾಕಿದಾಗ 1/7/2011 ಎಲ್ಲ ಕೂಡಿದ್ರೆ ಮತ್ತೆ 12 ಬರುತ್ತೆ, ಮತ್ತೆ 3 ಬರುತ್ತೆ. ನೋಡಿ, ಇವ್ರು ಗುರುದೇಶ ಅಂತ ಹೇಳಿದ್ರು. ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ನಾವು ಕೂಡ ಯಾರಿಗಾರು ನಾನು ಹೇಳಿದರೆ ಗುರುದೇಶ ಅಂತ. ಇವಾಗ ಇವ್ರು ಏನಂದರೆ ಎಲ್ಲರನ್ನೂ ಸುಮ್ಮನೆ ಜಗಳ ಮಾಡಬೇಡಿ ಅಂತ ಒಂದು ಸಮಾಧಾನ ಹೇಳಿ ಎಲ್ಲರನ್ನೂ ತೂಗಿಸ್ಕೋವಂಥ ಶಕ್ತಿ ಇದೆ ಅವ್ರಿಗೆ. ನನಗೇನು ಅಧಿಕಾರ ಅಂತ ಅವ್ರಿಗೆ ಆಸೆ ಇರಲ್ಲ. ಆದರೆ ಅವ್ರ ಗುರುಗಳಾಗಿ ಎಲ್ಲರನ್ನೂ ಒಂದು ವಿನಯದಿಂದ ಕರ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ. ಓಕೆ, ಯತೀಂದ್ರ ಅವರೇ ನೀವೇನು ಹೇಳ್ತೀರಿ ಈಶ್ವರಪ್ಪ ಅವರ ಗ್ರಹಗಳ ಬಗ್ಗೆ? ಈಶ್ವರಪ್ಪನವರು ತುಂಬ ರಾಜಕೀಯ ಮುತ್ಸುದ್ದಿ, ಜಾಣ್ತನದ ಮಾತುಗಳನ್ನ ಆಡೋದ್ರಲ್ಲಿ ಅವ್ರು ಎತ್ತಿದ ಕೈನೇ. ನಿಜ ಹೇಳ್ಬೇಕಂದ್ರೆ ಅವರು ಮಾತನಾಡುವಾಗ ಏನು ರಿಲೀಸ್ ಮಾಡ್ತಾರಲ್ಲ ವರ್ಡ್ಸ್ಗಳು, ಅದರಲ್ಲಿ ಇರುವಂತ ವೈಬ್ರೇಷನ್ ಎಂತ ವ್ಯಕ್ತಿಯನ್ನು ಕೂಡ ಅಡಗಿಸ್ಬಿಡುತ್ತೆ. ಪ್ರತಿಕ್ರಿಯೆಗಳು, ಹೇಳಿಕೆಗಳು ಬ್ಯೂಟಿಫುಲ್ ಆಗಿರ್ತದೆ. ಕೋಪದಲ್ಲಿ ಮಾತನಾಡುವ ರೀತಿನೇ ಬೇರೆ ಮತ್ತು ಶಾಂತವಾಗಿರುವಾಗ ಮಾತನಾಡುವಂಥ ರೀತಿನೇ ಬೇರೆ ಇರ್ಬೋದು. ಇವರ ಜಾತಕದ ಒಂದು ವಿಶೇಷತೆ ಹೀಗಿದೆ, ಗುರುವಿನ ಒಂದು ದಿಶೆಯಲ್ಲಿ ಉಂಟಾಗಿರುವಂಥ ವ್ಯತ್ಯಯ ಏನು ಅಂದ್ರೆ, ಯಥಾ ಪ್ರಕಾರವಾಗಿ ಇವತ್ತಿನ ಒಂದು ಜಾತಕದ ಕುಂಡಲಿಯನ್ನು ನೋಡಿದಾಗ ಅಷ್ಟಮ ಭಾವದಲ್ಲಿ ಗುರು ಚಂದ್ರನೊಂದಿಗಿದ್ದಾನೆ. ಅವರ ಜನ್ಮ ದಿನಾಂಕದಲ್ಲೂ ಕೂಡ 1 and 3 ಕಾಂಬಿನೇಷನ್ ಇದೆ. 1 ಅಂದರೆ ರವಿ ಸೂರ್ಯ, 3 ಅಂದರೆ ಗುರು. ಅಂದರೆ ಅದೃಷ್ಟ ಸಂಖ್ಯೆ 3 ಅಂದರೆ ಅವರ ಒಂದು ಇಡೀ ಜೀವಮಾನದ ಲಕ್ಕಿ ಸ್ಟಾರ್ ಈಸ್ ನಥಿಂಗ್ ಬಟ್ 3rd, ದಟ್ ಇಸ್ ನಥಿಂಗ್ ಬಟ್ ಗುರು. ಅದು ಇವತ್ತು ಅಷ್ಟಮ ಭಾವದಲ್ಲಿದೆ. ಬೀಯಿಂಗ್ ಎ ಲೀಡರ್ಶಿಪ್ ಕ್ವಾಲಿಟೀಸ್, ಬೀಯಿಂಗ್ ಎ ಲೀಡರ್,
ತಮ್ಮ ಪಕ್ಷದಲ್ಲಿ ನಡೆಯುವಂಥ ಪ್ರತಿಯೊಂದು ವಿದ್ಯಮಾನಗಳಿಗೂ ಕೂಡ ಅವರೇ ಕಾರಣಕರ್ತರು. ಅವ್ರು ಯಾರು ಏನೇ ಮಾಡಿದ್ರು ಕೂಡ ಬೀಂಗ್ ದಿ ಲೀಡರ್, ಬೀಂಗ್ ದಿ ಫಾದರ್ ಆಫ್ ದಿ ಇದು, ಅವರೇ ತಮ್ಮ ಜವಾಬ್ದಾರಿಗಳಂತ ಹೊರಲೇಬೇಕಾಗ್ತದೆ. ಅಂದರೆ ಅರ್ಥ ಏನು? ತಮ್ಮ ರಾಜಕೀಯ ಪಕ್ಷದಲ್ಲಿ ನಡೆಯುವಂಥ ಪ್ರತಿಯೊಂದು ತಪ್ಪು ಒಪ್ಪುಗಳಿಗೂ ಕೂಡ ಕಾರಣಕರ್ತರು ಅವರೇ ಆಗಿರೋದ್ರಿಂದ ಮುಂದಿನ ಬದಲಾವಣೆಗಳಲ್ಲೂ ಕೂಡ ತುಂಬ ಮನಸ್ತಾಪಗಳು ಉಂಟಾಗುವಂಥ ಪರಿಸ್ಥಿತಿ ಬಂದಾಗ ಇವರು ತಮ್ಮ ಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ಚ್ಯುತಿಯನ್ನು ತಂದ್ಕೊಳೋದು ಮಾತ್ರ ಕನ್ಫರ್ಮ್ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅಂದರೆ ಈಗ ಏನು ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ, ಎಲ್ಲ ಕೈ ಮೀರಿ ಹೋಗಿರುವಂಥ ಸಂದರ್ಭ. ಆದ್ರೂ ತಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳಿಗೆ ಅವರೇ ಕಾರಣಕರ್ತರಾಗಿರ್ತಾರೆ. ಹೀಗಾಗಿ ಗುರು ಕೆಟ್ಟಿದೆ. ಆದ್ದರಿಂದ ನಿಮ್ಮ ಒಂದು ಅನುಭವಕ್ಕೆ ತಕ್ಕಂತೆ ಹೇಳಬೇಕಂತ ವಿಚಾರ ಏನಂದರೆ, ನಿಮಗೆ ಬರಬೇಕಾದಂಥ ಯಾವುದೇ ಒಂದು ಕಷ್ಟ ನಷ್ಟಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಓಕೆ, ನಾರಾಯಣ ಶೆಟ್ಟಿ ಅವರು ಏನು ಹೇಳ್ತಾರೆ ಈಶ್ವರಪ್ಪ ಅವರ ಗ್ರಹಗತಿ? ಈಶ್ವರಪ್ಪ ಅವರು ಮುಖ್ಯವಾಗಿ ಈಶ್ವರಪ್ಪನವರು ಕೃತಿಕಾ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿದ್ದಾರೆ. 1948 ಜುಲೈ 10 ಶನಿವಾರ ಅವರು ಹುಟ್ಟಿರೋದು. ಆದರೆ ಇದರಲ್ಲಿ ಒಂದು ವಿಚಾರವನ್ನು ನಾವು ಮನೋವೈಜ್ಞಾನಿಕ ಶಾಸ್ತ್ರಜ್ಞರು ನಾವು ಯೋಚನೆ ಮಾಡ್ತಕ್ಕಂಥ ವಿಚಾರ ಇದೆ. 1948 ಈಸ್ ಎ ಲೀಪ್ ಇಯರ್, ಅಂದರೆ ಅದು ಅಧಿಕ ವರ್ಷ. ಆ ಅಧಿಕ ವರ್ಷದಲ್ಲಿ ಪ್ರಪಂಚದಲ್ಲಿ ಯಾವುದೇ ದುರಂತಗಳು, ಯಾವುದೇ ಸಾವು ನೋವುಗಳು, ಏನೇ ದುರಂತಗಳಾದರೂ ಕೂಡ ಅಧಿಕ ವರ್ಷದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ತುಂಬ ಇದೆ. ಹಿಂದೆ ಎಲ್ಲ ನೋಡಿ ಅಧಿಕ ವರ್ಷದಲ್ಲಿ ಯಾವ್ಯಾವ ದುರಂತಗಳು ನಡೆದಿದೆ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲೇ ಆಗಲಿ ಪ್ರಪಂಚದಲ್ಲಿ ನೋಡಿ. ಅದಕ್ಕೆ ಅವರು ಅಧಿಕ ವರ್ಷದಲ್ಲಿ ಹುಟ್ಟಿದ್ದಾರೆ. 1948ನೇ ವರ್ಷ ಅಧಿಕ ವರ್ಷ, ಫೆಬ್ರವರಿಯಲ್ಲಿ 29 ದಿವಸ ಇರ್ತದೆ. ಆಮೇಲೆ ನಂತರ ಅವರು ಶನಿವಾರ ಹುಟ್ಟಿದ್ದಾರೆ. ಇವರು ಸ್ವಾಮಿಯವರು ಗುರುದೇಶ ಇದೆ ಅಂತ ನಾವು ಒಪ್ಕೊಳ್ತೀವಿ. ಆ ಗುರುದೇಶ ಒಂದು ವಿಚಾರ ಯಾವ ರೀತಿ ಇರುತ್ತಂದರೆ, ಗುರುಗೆ ಶುಕ್ರ ಅಟ್ಯಾಚ್ ಆಗೋ ತನಕ ಅವ್ರ ಜೀವನ ಯಾವ ರೀತಿ ಅಂದರೆ ಕಲ್ಲು ಮುಳ್ಳಿನ ಹಾದಿ ಮೇಲೆ ನಡೀತಾ ಇರ್ತದೆ. ಎಲ್ಲಿ ತನಕ? ಡಿಸೆಂಬರ್ 2011 ಡಿಸೆಂಬರ್ 22ನೇ ತಾರೀಕು ತನಕ ಆದಮೇಲೆ, ಡಿಸೆಂಬರ್ 22 ಆದ ನಂತರ ಅವರಿಗೆ ಅಮೃತಸಿದ್ಧಿ ಯೋಗ, ರಾಜಯೋಗ ಅಂದರೆ ಮೋಸ್ಟ್ ಲಕ್ಕಿ ಟೈಮ್ ಬರುತ್ತೆ ಆಫ್ಟರ್ ಡಿಸೆಂಬರ್ 22, 2011. ಓಕೆ ಓಕೆ. ಇನ್ನು ಯಡಿಯೂರಪ್ಪ ಹಾಗೂ ಈಶ್ವರಪ್ಪರ ನಂತರ ಅನಂತಕುಮಾರ್ ಅವರು ಬರ್ತಾರೆ. ಬಿಜೆಪಿ ಸಂಸದರು ಅನಂತಕುಮಾರ್ ಇದ್ದುದರಲ್ಲೇ ಕ್ಲೀನ್ ಇಮೇಜನ್ನು ಉಳಿಸಿಕೊಂಡಂಥವರು ಅನಂತಕುಮಾರ್. ಜೊತೆಗೆ ಯಾವುದೇ ರೀತಿಯ ಹಗರಣಗಳಲ್ಲಿ ಆಗಲಿ ಅಥವಾ ವಿಚಿತ್ರ ಹೇಳಿಕೆಗಳನ್ನು ನೀಡೋದ್ರಲ್ಲಾಗಲಿ ಅಥವಾ ಭಿನ್ನಮತ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಕೂಡ ಎಲ್ಲೂ ಕಾಣಿಸಿಕೊಳ್ಳಲಾರದ ಅನಂತಕುಮಾರ್ ಅವರು ಕ್ಲೀನ್ ಇಮೇಜನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅವರ ಬರ್ತ್ ಡೇಟ್ 22/7/1959, 22 ಜುಲೈ 1959, 1959. ಅನಂತಕುಮಾರ್ ಅವರು ಇದ್ದುದರಲ್ಲೇ ಕ್ಲೀನ್ ಇಮೇಜ್ ಅನ್ನ ಉಳಿಸಿಕೊಂಡಂತವರು. ಜೊತೆಗೆ ಈಗ ಯಾವಾಗ ಸಿಎಂ ಯಡಿಯೂರಪ್ಪರ ಕುರ್ಚಿಗೆ ಕಂಟಕ ಎದುರಾಗಿದೆ ಅನ್ನುವಾಗ ಮುಂದೆ ಸಿಎಂ ಯಾರಾಗ್ತಾರೆ ಅನ್ನುವಂಥ, ಯಾರಾಗಬಹುದು ಅನ್ನುವಂಥ ಲಿಸ್ಟ್ ನಲ್ಲೂ ಕೂಡ ಅನಂತಕುಮಾರ್ ಅವರ ಹೆಸರು ಕಾಣಿಸಿಕೊಳ್ಳುತ್ತೆ. ಹಾಗಾದ್ರೆ ಅನಂತಕುಮಾರ್ ಅವರ ಗ್ರಹಗತಿ ಹೇಗಿದೆ ನೋಡೋಣ. ಈಗ ಯತೀಂದ್ರ ಅವರೇ ಏನ್ ಹೇಳ್ತೀರಾ ಅನಂತಕುಮಾರ್ ಅವರ ಗ್ರಹಗತಿ? ಅನಂತಕುಮಾರ್ ಅವರ ಗ್ರಹಗತಿ ಅಪ್ಪಿತಪ್ಪಿ ನಿಮ್ಮ ಬಾಯಿಂದನೇ ಒಂದು ವರ್ಡ್ ಬಂದ್ಬಿಡ್ತು ಈಗಾಗಲೇ. ಮುಂದಿನ ಹೈಯರ್ ಪೊಸಿಷನ್ಗೆ ಇವರು ಒಬ್ಬ ಅಭ್ಯರ್ಥಿ ಅನ್ನೋ ಒಂದು ಇದನ್ನ ನಿಯಮನ ನೀವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಈಗಾಗಲೇ. ಇವರ ಜನ್ಮ ದಿನಾಂಕನ ನೋಡಿದ್ರೆ 22/7/1959. ಈ ಕಾಂಬಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ರಾಹು ಮತ್ತು ಶನಿಯ ಕಾಂಬಿನೇಷನ್ ಇದು. ಇದನ್ನ ನಾವು ಇವತ್ತಿನ ವಿದ್ಯಮಾನಗಳಿಗೆ ಹೋಲಿಸಿ ನೋಡಿದ್ರೆ, ಲಗ್ನ ಭಾವದಿಂದ ತೃತೀಯ ದೃಷ್ಟಿಕೋನದಲ್ಲಿ ರಾಹು ಇರುವಾಗ ಸ್ವತಃ ತನ್ನ ಬಂಧು ಬಾಂಧವರ ಸಹಾಯದ ಮೇಲೆ ಅವರು ಇವತ್ತು ಮೇಲೆ ಬರಬೇಕಾದಂಥ ಪರಿಸ್ಥಿತಿ ಇದೆ. ಇವರು ಮಾಡ್ತಿರುವಂಥ ಪ್ರತಿಯೊಂದು ಕೆಲಸಗಳು ಕೂಡ ಎಲೆಮರಿಯ ಕಾಯಿ ಅಂತಾನೆ. ಇವತ್ತು ನಡೆಯುವಂಥ ವಿದ್ಯಮಾನಗಳ ಪ್ರತಿಯೊಂದು ವಿಚಾರಕ್ಕೂ ಕೂಡ ಆಧಾರ ಸ್ತಂಭ ಇವರೇ ಆಗಿದ್ರು ಕೂಡ ಎಲೆಮರಿಯ ಕಾಯಿಯಂತೆ ವರ್ತನೆಯನ್ನು ಮಾಡ್ತಾ ಇರ್ತಾರೆ. ಬಟ್ ಒಂದು ದಿನ ಅಲ್ಟಿಮೇಟ್ ಆಗಿ ಇವರು ತಮ್ಮ ಒಂದು ವಿಶೇಷ ಗುಣವನ್ನು ಪಕ್ಷಕ್ಕಾಗಿ ಮಾಡಿ ತೋರಿಸ್ತಾರೆ ಅನ್ನೋದ್ರಲ್ಲಿ ಎರಡು ಮಾತುಗಳಿಲ್ಲ. ಅಂತೊಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ. ಓಕೆ ದೇವಿಶ್ರೀ ಅವರೇ, ಅನಂತಕುಮಾರ್ ಅವರು ಇಂಥ ಭಿನ್ನಮತ ಚಟುವಟಿಕೆಗಳಿಂದ ದೂರ ಇದ್ರೂ ಕೂಡ ಪಕ್ಷದ ಬೆಳವಣಿಗೆಗೆ ಬಹಳಷ್ಟು ಹತ್ತಿರ ಇದ್ದಂಥವರು. ಯಾವಾಗಲೂ ಕೂಡ ಅವರು ನೀಡಿದಂಥ ಸಲಹೆಗಳಾಗಿರ್ಬೋದು ಬಹಳ ಉಪಯುಕ್ತವಾಗಿರುವಂಥದ್ದು. ಈ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾನೆ ಬಂದಿದ್ದಾರೆ. ಸೊ ಅವರ ಗ್ರಹಗತಿಗಳಿಂದ ಪಕ್ಷದ ಇತರೆ ನಾಯಕರಿಗೆ, BS ಯಡಿಯೂರಪ್ಪರಿಗೆ ಹೇಗೆ ಲಾಭ ಆಗಬಹುದು ಅಂತ ಹೇಳ್ತಾರೆ? ಖಂಡಿತವಾಗ್ಲೂ ಇದು ಒಳ್ಳೆ ಪ್ರಶ್ನೆಯೇ ಮಾಡಿದರೆ. ಆಗ್ಲೇ ಚರ್ಚೆ ಆಗಿರೋ ಹಾಗೆ ಈ ಒಂದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂತಲೇ ಹೇಳ್ಬೋದು. ಮತ್ತು ಈ ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಇವರು ಜನ್ಮವಾಗಿ ಈಗ ನಡೀತಕ್ಕಂತಹ ದಶೆ ಸಹ ಶನಿ ದಶೆ ಅಂತಂದರೆ ರಾಶಾಧಿಪತಿಯ ಒಂದು ದಶೆ ಈಗ ನಡೀತಾ ಇದೆ. ಮತ್ತು ಶನಿ ಒಳ್ಳೆ ಸ್ಥಾನದಲ್ಲೂ ಇದ್ದಾರೆ ಅವ್ರಿಗೆ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಶನಿ ದಶೆಯಲ್ಲಿ ಇವ್ರಿಗೆ ಇನ್ನು 2014 ತನಕ ಇವರು ಶನಿ ದಶೆ ಇರುತ್ತೆ. ಅಂತಂದರೆ ಆ ತನಕ ಇವರು ಏನು ಮಾಡಿದ್ರು ಸಹ ಖಡಾಖಂಡಿತವಾಗಿ ಇವ್ರ ಬಗ್ಗೆ
ಒಳ್ಳೆ ಅಭಿಪ್ರಾಯಗಳಿರುತ್ತೆ ಮತ್ತು ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ, ಒಳ್ಳೆ ಕಾರ್ಯಗಳನ್ನು ಅತಿ ಹೆಚ್ಚಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇವರು ಹುಟ್ಟಿರ್ತಕ್ಕಂತಹ ಒಂದು ಕುಂಭ ರಾಶಾಧಿಪತಿ ಮತ್ತು ಒಂದು ದಶೆ ಅಧಿಪತಿ ಸಹ ಇಬ್ಬರು ಒಂದೇ ಆಗಿರೋದ್ರಿಂದ ಇವರು ತುಂಬ ಚೆನ್ನಾಗಿ ನೋಡಿ 2005ರಲ್ಲಿ ಇವರು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇಂಥದ್ದು ಒಂದು ವಿಚಾರಗಳು ನಡೆದಿರುವಂಥದ್ದು. ಯಾಕೆಂದರೆ ಆಗ ಸೂರ್ಯ ದಶೆ ಕಂಪ್ಲೀಟ್ ಆಯಿತು. ನಂತರ ಇನ್ನು ಉಳಿದ ಎಲ್ಲ ಒಂದು ದಶಾಭುಕ್ತಿಗಳ ಅನುಸಾರವಾಗಿ ನಾವು ನೋಡಿದಾಗ ಇವ್ರಿಗೆ ಇನ್ನು 2014ರ ತನಕ ತುಂಬ ಚೆನ್ನಾಗಿರೋದ್ರಿಂದ ಇವರು ಪಕ್ಷದಲ್ಲಿ ಇರೋದೇ ಆದರೆ ಇವರಿಂದ 4 ಜನಕ್ಕೆ ಒಳ್ಳೆತನ ಮಾಡಬಹುದು ಅಂತ ಇವರ ಜಾತಕವನ್ನು ಹೇಳ್ಬೋದು. ಓಕೆ, ಆರ್ಯವರ್ಧನ್ ಅವ್ರು ಏನು ಹೇಳ್ತಾರೆ? 22/7/1959 ಏನು ಹೇಳುತ್ತವೆ ಸಂಖ್ಯೆಗಳು? ಇವ್ರ ಡೇಟ್ ಆಫ್ ಬರ್ತ್ ನಂಬರ್ ಇದೆಯಲ್ಲ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಒಂದು ಆನಂದ ಆಗುತ್ತೆ. ಯಾಕಂದರೆ ಒಂಥರ ಏನೋ ಊಟ ಮಾಡಿದಷ್ಟು ಆಗುತ್ತೆ. ಏನಕ್ಕೆ 7 ಪಕ್ಕ 2 ಕಾಂಬಿನೇಷನು, 1 ಪಕ್ಕ 9, 5 ಪಕ್ಕ 9 ಇದೆಯಲ್ಲ, ಇದು ಒಂಥರ ಒಳ್ಳೆ ನಂಬರು. ಆದರೆ ಅವ್ರಿಗೆ ಈ ನಂಬರ್ ಪ್ರಕಾರ ಟೋಟಲ್ಗೆ ಅವ್ರಿಗೆ BJP ಅಧಿಕಾರದಲ್ಲಿದೆಲ್ಲ, ಆದರೆ ಅವ್ರಿಗೆ ಮನಸ್ಸಿಲ್ಲ, ಯಾರೂ ನನ್ನ ಮಾತು ಕೇಳಲ್ಲ ಅನ್ನೋ ಒಂದು ಅವ್ರಿಗೆ ಆಸೆ ಇದೆ. ಆದರೆ ಈ ವರ್ಷ ತುಂಬ ಚೆನ್ನಾಗಿರ್ತಾರೆ. ಮುಂದಿನ ವರ್ಷ ಅವ್ರು ಒಂದು ಸ್ವಲ್ಪ ಏನೇ ಮಾತಾಡ್ಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡ್ಬೇಕು, ಅಷ್ಟು ಚೆನ್ನಾಗಿಲ್ಲ. ಅಲ್ಲ, ಅವರ ಸಂಖ್ಯೆಗಳನ್ನು ನೋಡಿದಾಗ CM ಆಗುವಂತಹ ಲಕ್ಕು ಸಾಧ್ಯತೆಗಳು ಲಕ್ಷಣಗಳು ಏನಾದರೂ ಕಂಡು ಬರ್ತಾ ಇದೆಯಾ? ಈ ವರ್ಷ ಆದರೆ ಮಾತ್ರ, ನೆಕ್ಸ್ಟ್ ಇನ್ನಿಲ್ಲ. ಈ ವರ್ಷದಲ್ಲಿ ಆದರೆ ಆಗಬಹುದು ಅನ್ನುವಂಥ ಸಾಧ್ಯತೆಗಳು. ನಾರಾಯಣ ಶೆಟ್ಟಿ ಅವರು ಏನು ಹೇಳ್ತಾರೆ? ನಾವು ಸ್ವಲ್ಪ ಸಂಖ್ಯಾಶಾಸ್ತ್ರವಾಗಿ ವಿಚಾರವನ್ನು ಮಾಡಿದಾಗ 1959ನೇ ಇಸ್ವಿಯಲ್ಲಿ ಫೆಬ್ರವರಿ, ಮಾರ್ಚ್ ಮತ್ತು ನವಂಬರ್ ಈ 3 ತಿಂಗಳಲ್ಲೂ ಕೂಡ ಭಾನುವಾರ ಬರುತ್ತೆ. ಅಂದರೆ ಭಾನುವಾರ ಅಂದರೆ ರವಿ. ಅಂದರೆ ನಾವೇನು ಮಾಡ್ತೀವಿ ನಮ್ಮ ಮನೋವೈಜ್ಞಾನಿಕ ಶಾಸ್ತ್ರದಲ್ಲಿ ಅಂದರೆ ಯಾವುದು 3 ಹೆಚ್ಚಿಗೆ ಬಂದಿರತಕ್ಕಂಥದ್ದನ್ನು ಅದು ಉಚ್ಚಗ್ರಹ, ಇದು ದಿಸೆ ಗ್ರಹ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಅವರು 1959 ಅವರು ಹುಟ್ಟಿರ್ತಕ್ಕಂಥದ್ದು ರವಿ ದೆಸೆಯಲ್ಲಿ ಹುಟ್ಟಿದ್ದಾರೆ ಅಂತ ನಾವು ಕನ್ಫರ್ಮ್ ಮಾಡಿಬಿಡ್ತೀವಿ. ಆಮೇಲೆ ಇದಾವುದು ಉಚ್ಚ ಗ್ರಹ, ಯಾವುದು ಪ್ಲಾನೆಟ್ ಎಕ್ಸಾಲ್ಟೆಡ್ ಅಂತ. ಆ ಗ್ರಹವನ್ನು ನಾವು ಡಿಸೆಂಬರ್ ಮತ್ತು ಸೆಪ್ಟೆಂಬರ್ನಲ್ಲಿ ಬಂದಿರತಕ್ಕಂಥ ಒಂದು ದಿನವನ್ನು ಯೋಚನೆ ಮಾಡ್ತೀವಿ. ಆ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಮಂಗಳವಾರ ಬರುತ್ತೆ. ಅದಕ್ಕೆ ಮಂಗಳ ಗ್ರಹ ಅಲ್ಲಿ ಏನಪ್ಪ ಉಚ್ಚ ಗ್ರಹ ಇದು ಮಂಗಳನಾಗಿದ್ದು ದೆಸೆ ಗ್ರಹ ರವಿ ಆಗಿಬಿಟ್ಟ. ಆದ್ರಿಂದ ಲೈಫ್ ಲಾಂಗ್ ಈಸ್ ಎ ಲಕ್ಕಿ ಫೆಲೋ. ಯಾವ ಟೈಮ್ನಲ್ಲಿ ಏನಾದರೂ ಆಗ್ಬೋದು. ಅಂಥ ದಿಸೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವೊಂದು ನೂರಾರು ಜಾತಗಳನ್ನು ನಾವು ನೋಡಿದ್ದೀವಿ. ಆದರೆ ಈ ಒಂದು ಜಾತಕ ಇರ್ತಕ್ಕಂಥವ್ರು ಈ ಒಂದು ಫೆಬ್ರವರಿ, ಮಾರ್ಚ್ ಮತ್ತು ನವಂಬರ್ನಲ್ಲಿ ಭಾನುವಾರ ಬಂದುಬಿಟ್ಟು ಅದನ್ನು ಇದು ಪ್ಲಾನೆಟಿಗೆ ಕನ್ವರ್ಟ್ ಮಾಡಿದ್ರೆ ರವಿ ಆಗ್ತಾನೆ. ಅಂಥ ಒಂದು ಇದರಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ಟೈಮ್ನಲ್ಲಿ ಏನಾಗ್ತಾರೋ ಹೇಳೋಕ್ಕಾಗೋದು. ಇದು ಲಕ್ಕಿಯಸ್ಟ್ ಫಿಲಮ್. ಅವ್ರ ಲೈಫು ಕೂಡ ಲಕ್ಕಿಯಾಗೇ ಇದೆ. ಆ ಥರ ಇದೆ. ಓಕೆ, ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಬಿಜೆಪಿಯ ಪ್ರಮುಖ ನಾಯಕರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಅಕ್ರಮ ಗಣಿಗಾರಿಕೆ ಅಂದ ತಕ್ಷಣ ಸುದ್ದಿ ಮಾಡಿದವರು ಹೆಚ್ಚು ಯಾರು ಅಂದರೆ ರೆಡ್ಡಿ ಬ್ರದರ್ಸ್. ಹಾಗಾದ್ರೆ ರೆಡ್ಡಿ ಬ್ರದರ್ಸ್ ಜೊತೆಗೆ ಮಾಜಿ CM ಕುಮಾರಸ್ವಾಮಿ ಇನ್ನೂ ಹಲವರ ಜಾತಕವನ್ನ ನೋಡೋಣ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.